ಕಮಲಾ ನೆಹರು ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು, ಲೇಖಕರು ಮತ್ತು ಕವಿ ಪ್ರೊಫೆಸರ್ ಸತ್ಯನಾರಾಯಣ ಅವರಿಗೆ 70 ವರ್ಷ ತುಂಬಿದ ಸಂದರ್ಭದಲ್ಲಿ ಅವರ ಜೀವನದ ವೃತ್ತಿ ಪ್ರವೃತ್ತಿಯ ದೋಣಿಯಲ್ಲಿ 75ನೇ ಕೃತಿ ಲೋಕಾರ್ಪಣೆ ಮತ್ತು ಅವರ ಮೊಮ್ಮಗ ಗುಹಾನ್ 3 ಮತ್ತು 4ನೇ ಕೃತಿಗಳ ಬಿಡುಗಡೆ ಸಮಾರಂಭವು ಶಿವಮೊಗ್ಗ ಸಮುದಾಯ ಭವನದಲ್ಲಿ ಫೆಬ್ರವರಿ 1ರಂದು ಬೆಳಗ್ಗೆ ಆಯೋಜಿಸಲಾಗಿದೆ. ಪ್ರೊಫೆಸರ್ ಸತ್ಯನಾರಾಯಣ ಅವರು ಎಟಿಎನ್ಸಿಸಿ ಕಾಲೇಜಿನ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿ ಕಮಲಾ ನೆಹರು ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ನಿವೃತ್ತಿಯಾಗಿ ಈಗ ಶ್ರೀ ವಿದ್ಯಾಲಯ ಪಿಯು ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆಯಲ್ಲಿ ಸಲ್ಲಿಸಿದ್ದಾರೆ. ಇನ್ನು ಇದುವರೆಗೂ 24 ಕೃತಿಗಳನ್ನು ರಚಿಸಿದ್ದು, ಇದರಲ್ಲಿ 2 ಅರ್ಥಶಾಸ್ತ್ರದ ಬಗ್ಗೆ ಪುಸ್ತಕ ಬರೆದಿದ್ದು, ಇವು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಆಗಿದೆ ಎಂದು ಪ್ರೊಫೆಸರ್ ಸತ್ಯನಾರಾಯಣ ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈಗ ಪ್ರಸ್ತುತ ಒಂದು ಪಿಯು ಕಾಲೇಜಿನಲ್ಲಿ ಪ್ರಿನ್ಸಿಪಾಲನಾಗಿ ಸೇವೆ ಮಾಡ್ತಾಯಿದ್ದೀನಿ. ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು, ಬಟ್ 25ನೇ ಪುಸ್ತಕ ಅದು ಕವನ ಅಲ್ಲ, ಕವಿತೆ ಅಲ್ಲ, ಲೇಖನಗಳಲ್ಲ, ನನ್ನ ಜೀವನ ಚರಿತ್ರೆ. ಎಲ್ಲರಿಗೂ ಕೂಡ ಈಗ ನನ್ನ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿರುತ್ತಷ್ಟೇನೆ, ಆದರೆ ಪೂರ್ತಿ ಪ್ರಮಾಣದಲ್ಲಿ ನನ್ನ ಹಿಸ್ಟ್ರಿ ಏನು, ನಾನು ಹೆಂಗೆ ಬಂದೆ, ಯಾವ ರೀತಿ ಬೆಳೆದೆ ಅಂತ ಗೊತ್ತಿಲ್ಲ. ಕೆಲವರಿಗೆ 25 ಪುಸ್ತಕ ಪ್ರಕಟ ಆಗ್ತಾಯಿದೆ ಅಂದರೆ ಹೌದಾ ಅಂತ ಹೇಳಿ ಈಗಲೂ ಕೇಳ್ತಾರೆ. ಅದಕ್ಕೆ ನನ್ನ ಲೈಫ್ ಹಿಸ್ಟ್ರಿ, ಜೀವನ ಚರಿತ್ರೆ, ಆ ಪುಸ್ತಕ ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ 1ನೇ ತಾರೀಕು 10 ಗಂಟೆಗೆ ಬಿಡುಗಡೆ ಇರುತ್ತೆ. ಅಲ್ಲಿ ಆ ಪುಸ್ತಕವನ್ನು ಬಂದವರಿಗೆಲ್ಲರಿಗೂ ಕೂಡ ಒಂದು ಕಾಂಪ್ಲಿಮೆಂಟ್ರಿ ಕಾಪಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಒಂದು ಔತಣಕೂಟನೂ ಕೂಡ ಇಟ್ಕೊಂಡಿದ್ದೀವಿ. ವಿಶೇಷ ಅಂತ ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ನನ್ನ ಮೊಮ್ಮಗನ ಪುಸ್ತಕ, ನನ್ನ ಮಗಳ ಮಗ, ಅವನು ಇಲ್ಲಿ ಪಕ್ಕದಲ್ಲಿ ಕೂತಿರೋರು ನನ್ನ ಮಗ, ನಮ್ಮ ಮಗಳು ಬೆಂಗಳೂರಿನಲ್ಲಿದ್ದಾರೆ. ಅವರ ಮಗ 3ನೇ ಮತ್ತು 4ನೇ ಪುಸ್ತಕ ಬರೀತಾರೆ, ಬಿಡುಗಡೆ ಇದೆ ಅವತ್ತು. ಅವನು ಓದ್ತಾ ಇರೋದು ಇನ್ನೂ 6ನೇ ಕ್ಲಾಸು. 6ನೇ ಕ್ಲಾಸಿಗೇ ಅವನ ಸ್ಕಿಲ್ಲಲ್ಲಿ